ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಇವತ್ತೊಂದು ವಿಶೇಷ ಕಾರ್ಯಕ್ರಮ. ಕಾರಣನಿಷ್ಠ ಸತೀಶ್ ಜಾರಕಿಹೊಳಿ ಅವರು 2028 ಮುಖ್ಯಮಂತ್ರಿ ಹುದ್ದೆಗೆ ನನ್ನ ಟಾವೆಲ್ ಅದ ಅಥವಾ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಆ ವಿಚಾರ ಮಾಡುವಂಥ ಮಾತು ಮೇಲೆ ಹೇಳ್ತಾನೆ ಇರ್ತಾರೆ. ನಿಜವಾಗಿಯೂ ದೊಡ್ಡ ಸಾಧನೆ ಇಲ್ಲಂತಲ್ಲ. ಉತ್ತರ ಕರ್ನಾಟಕದ ಒಬ್ಬ ವ್ಯಕ್ತಿ ಒಂದು ಸಾಮಾನ್ಯ ಹಿಂದುಳಿದ ಸಮುದಾಯದಿಂದ ಬಿದ್ದ ಸಮುದಾಯದ ಮೇಲೆ ಬಂದಂಥ ವ್ಯಕ್ತಿ CM ಅವು ಕಡೆ ಹೋಗ್ತಾ ಇದ್ದಾರೆ. ಹಿಂದುಳಿದ ಜನಾಂಗಕ್ಕೆ ಒಂದು ಖುಷಿ ವಿಷಯ ಇರಲಿ, ತಪ್ಪು ಒಪ್ಕೊಳ್ಬೇಕಾಗಿತ್ತು ಚರ್ಚೆ, ಆದರೆ ಅಷ್ಟು ಸುಲಭನಾ ಅನ್ನುವಂಥದ್ದು. ಯಾಕೆಂದರೆ ಒಂದು ಹೋಪ್ಸ್ ಭಾಳ ಇತ್ತು. ಮೋಸ್ಟ್ಲಿ ಈ ಸಲ DKಶಿ ಅವರು ಅವರ CM ಸೀಟ್ ಸಿಗದ ಕಾರಣಕ್ಕಾಗಿ BJPಗೆ ಜಂಪ್ ಆಗ್ತಾರಾ ಅಂತ. ಒಂದು ವೇಳೆ ಜಂಪ್ ಆಗಿದ್ರೆ, ಒಂದು ವೇಳೆ ಕಾಂಗ್ರೆಸ್ ಸರ್ಕಾರವನ್ನು ಕೆಡವಿದ್ರೆ ಇವೆಲ್ಲ ನಿಶ್ಚಿತವಾಗಿಯೂ ಸತೀಶ್ ಅವ್ರಿಗೆ ದೊಡ್ಡ ಅವಕಾಶ ಕೊಡುತ್ತೆ. ಯಾಕಂದ್ರೆ ಆಲ್ರೆಡಿ ಇಡೀ ನಾಡಿನ ತುಂಬ ಜೋರ್ದಾರ್ ಪ್ರಚಾರವಾದ, ಇಲ್ಲ ಸತೀಶ್ ಅವರು ನೆಕ್ಸ್ಟ್ CM ಅಂತೇಳಿ. ಮತ್ತು ಜೊತೆಗೆ ನಮ್ಮ CM ಅವ್ರ ಮಗ ಯತೀಂದ್ರ ನಮ್ಮ ತಂದೆಯವರ ಆದರ್ಶಗಳ ಪಾಲುದಾರರು ಅದು ಫಾಲೋವರ್ಸ್ ಅನ್ನುವಂಥ ಮಾತನ್ನು ಹೇಳಿ ಅವ್ರ ನಂತರ ಅವರಪ್ಪ ಸಿದ್ಧಾಂತದಲ್ಲಿ ಅಂತ ಹೇಳಿದರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವು ಎಲ್ಲವುಗಳಿಂದ ಒಟ್ಟಿನಲ್ಲ ಸತೀಶ್ ಅವರು 2022 CM ಆಗೋದು ಗ್ಯಾರಂಟಿ ಅಂತೇಳಿ ಅವ್ರ ಹಿಂಬಾಲಕರು ಅಥವಾ ಅವರ ಫಾಲೋವರ್ಸ್ ಪ್ರಚಾರ ಮಾಡ್ತಾಯಿದ್ರು. ಮತ್ತು ಭಾಳಷ್ಟು ಜನ ಒಪ್ಕೊಳ್ತಾ ನಡೆದಿದ್ರು. ಯಾಕಂದ್ರೆ DCC ಬ್ಯಾಂಕಿನ ಚುನಾವಣೆಯಲ್ಲೇ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮ ಶಕ್ತಿಯನ್ನು ತೋರಿಸಿದ್ದಾರೆ ಅವರು. ಅದರಲ್ಲಿ ಎರಡು ಮಾತಿಲ್ಲ, ಒಪ್ಪಬೇಕಂತ ಮಾತು. ಹೀಗಾಗಿ ಅವರು CM ಆಗೇ ಆಗ್ತಾರೆ ಅನ್ನುವಂಥ ಒಂದು ಇತ್ತು. ಇನ್ನೂ ಅದ ಇಲ್ಲಂತಲ್ಲ. ಆದ್ರೆ ಬಂಡೆ ಅಂದ್ರೆ ಈ ನಮ್ಮ DKಶಿ ಮೋಸ್ಟ್ಲಿ BJPಗೆ ಹಾರೋ ವಿಚಾರದಿಂದ ದೂರ ಸರದಾರ ಅಂತ ಅನ್ನಿಸ್ತದೆ. ಅಥವಾ ಇವೆಲ್ಲ ಈ ಒಂದು BJP ಮಾಧ್ಯಮಗಳ ಸೃಷ್ಟಿನೂ ಅಂತ ಅನ್ಬೋದು ನಾವು. ಯಾಕಂದರೆ ಕಟ್ಟರ್ ಕಾಂಗ್ರೆಸ್ಗರಾದಂತಹ DKಶಿ ಅವರು ಸುಲಭವಾಗಿ ತಮ್ಮ ಪಕ್ಷವನ್ನು ಬಿಟ್ಟು ಹೋಗಲಾರರು. ಯಾಕಂದರೆ ಈಗಾಗಲೇ ತಮ್ಮ ಗುರುಗಳಾಗಿದ್ದ ನಮ್ಮ SM ಕೃಷ್ಣ ಅವ್ರ ಗತಿ ಏನಾಯಿತು ಲಾಸ್ಟಕ್ಕೆ ಅನ್ನುವಂಥ ಮಾತನ್ನು ಇವೆಲ್ಲ ದಿಶೆಯಲ್ಲಿ ಅವರು ಅಲ್ಲಿ ಉಳಿದ್ರೆ ಮುಂದೆ ಅವರು ಈಗ 2028 ನೋಡೋಣ ಅಂತ ಹೇಳಿದ್ದಾರೆ. 2028 ಆಗಿ ಹೋಗಲಿ ಅನ್ನುವಂಗ. ಮತ್ತು ಇಲ್ಲಿವರೆಗೆ ಅವ್ರು ನಿರಂತರವಾಗಿ CM ಕುರ್ಚಿ ಸಲುವಾಗಿ ಏನಪ್ಪ ಅಂದರೆ ದಿನನಿತ್ಯ ಸದ್ದು ಮಾಡ್ತಾಯಿದ್ರು. ಯಾಕೆ ಈ ಮನಸ್ಥಿತಿ ಮೊದಲೇ ಯಾಕೆ ಬರಬಾರ್ದಾಗಿತ್ತು ಅಂತ ಒಂದು ಸಣ್ಣ ಪ್ರಶ್ನೆ ಹೇಳ್ತದೆ. ಯಾಕಪ್ಪ ಅಂತಂದ್ರೆ ನಿಧಾನಕ್ಕೆ ಸಿದ್ದರಾಮಯ್ಯರು ಮತ್ತು ಅವರ ಜೊತೆಗಾರರು ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸಬೇಕು, ಜೊತೆಗೆ ಡೆಪ್ಯೂಟಿ CM ಒಂದು 2-3 ಪೋಸ್ಟ್ ಹೊಟ್ಟು ಹಾಕಬೇಕು, ಮತ್ತು 1-2 ಖಾತೆ ಇಟ್ಕೋತಂಥ ನೀರಾವರಿ ಮತ್ತು ಬೆಂಗಳೂರು ಅಭಿವೃದ್ಧಿ ಇಟ್ಕೋತಂಥ DKಶಿಯಿಂದ ಆ ಪೋಸ್ಟನ್ನು ಕಸ್ಕೋಬೇಕು ಅನ್ನೋದು ಏನೋ ನಾವು ಪ್ಲಾನ್ಗಳು ಸಹಜ ರಾಜಕೀಯ ನಡೆಯುವಂಥದ್ದು ನಡೆಸಿದ್ರು. ಅವಾಗೆಲ್ಲ ತಡೆ ತರಬೇಕಾಗಿತ್ತು DKಶಿ ಅವ್ರಿಗೆ ಅಂತ ಅನ್ನಿಸ್ತದೆ. ಯಾಕಂದರೆ ಅವ್ರ ಬಿಹೇವಿಯರ್ ನೋಡಿದಾಗ ಅದೇ ಕಾಲಕ್ಕೆ DK ಸುರೇಶ್ ಅವರು ಬುದ್ಧಿವಂತರು, ಇಬ್ಬರು ಬುದ್ಧಿವಂತರಿದ್ದಾರೆ ಅಂತಮ್ಮರು ಅವರು. ಅವರದಂಥವ್ರು ನಾವು ಹಿಂಗೆ ಹೋದ್ರೆ ನಾವು ಇಲ್ಲಿಂದ ಇತ್ತು ಜಾರಿ ಬರಬೇಕಾಗ್ತದೆ ಅಂತ ಏನೋ ಒಂದು ವಿಚಾರ ಮಾಡಿರ್ಬೇಕು, ಪ್ಲ್ಯಾನ್ ಮಾಡಿರ್ಬೇಕು. ಅದಕ್ಕಾಗಿ ಒಂದು ಪ್ಲ್ಯಾನ್ ಏನು ಮಾಡಿದ್ರಪ್ಪ ಅಂತಂದ್ರೆ ಮೊದಲನೇದಾಗೆ ನೀವು ಮಾಡದೆ ಹೋದ್ರೆ BJPಗೆ ಜಂಪ್ ಆಗ್ತೀವಿ ಅನ್ನೋಂಥ ಒಂದು ಪ್ಲ್ಯಾನ್ ಬಿಟ್ಟರು. ಜನರಿಗೆ ಅವ್ರು ಬಿಟ್ಟರು ಅಥವಾ BJPಗರು ಆದಷ್ಟು ಒಳ್ಳೆ ಆಡಳಿತ ಕೊಡಬಾರದು ಅಂತ ತಿಳ್ಕೊಂಡು ಅಂಥ ಒಂದೇನೋ ಬಿಟ್ಟರು, ಒಟ್ಟು ಗೊಂದಲ ಮೂಡಿಸುವಂಥದ್ದು. ಅದರ ನಂತರ ಏನಪ್ಪ ಅಂತಂದ್ರೆ ಪಾರ್ಟಿಯಲ್ಲೇ ನಿರಂತರ ನಮ್ಮನ್ನು ಮಾಡ್ರಿ ಬೆನ್ನು ಹಚ್ಚಿದ್ರು ರಾಹುಲ್ ಗಾಂಧಿ ಅವ್ರಿಗೆ. ಮೇಲೆ ಹೋಗೋದು, ಹೈಕಮಾಂಡ್ಗೆ ಹೋಗೋದು, ಪ್ರೆಷರ್ ಮಾಡೋದು, ನಮ್ಮ ಮಾತು ಕೊಟ್ಟಂಗೆ ಮಾಡ್ರಿ ಹಾಗೆ ಹೇಗೆ ಅಂತೇಳಿ. ಆದರೆ ಗಟ್ಟಿಗೆ ಸಿದ್ದರಾಮಯ್ಯನವರು ಅಲ್ಲಾಡೋದಿಲ್ಲ ಅನ್ನೋದು ಈಗ ಕ್ಲಿಯರ್ ಆಗಿಬಿಟ್ಟದ. 2028 ಇವರು ಯಾರಿಗೂ ದಡ್ದಾಗೋದು. ಅದಕ್ಕೆ ಇವತ್ತು ಅವರು ವೇದ ದೇವರು ಸಿದ್ದರಾಮಯ್ಯನವರು ಅಂತ ಹೇಳ್ತಾ ನಾವು ಸಹೋದರು ಸಿದ್ದರಾಮಯ್ಯವರು ಸದನದಲ್ಲಿ ಒಪ್ಪಿಕೊಂಡ್ರು, ನಾವು ಸಹೋದರರಪ್ಪ, ಒಬ್ಬರ ಕಷ್ಟದಲ್ಲಿ ಒಬ್ಬರ ಕಾಲದಲ್ಲಿ ಒಬ್ಬರೊಬ್ಬರು ಆಗ್ತೀವಿ ಅನ್ನುವಂಥ ಮಾತನ್ನು DKಶಿ ಅವ್ರು ಹೇಳಿದಾಗ ಅವ್ರು ಸದನದಲ್ಲೇ ಇದ್ದರು. ಅವರು
ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಬಿಟ್ಟರೆ ನಾನು ನಾಯಕ ಅನ್ನೋದನ್ನು ಕಾಂಗ್ರೆಸ್ನಲ್ಲೇ ಪ್ರೂವ್ ಮಾಡಿದರು. ಹೀಗಾಗಿ 2ನೇ ನಂಬರ್ ಅವರು ಇದು ನಮ್ಮ ಸತೀಶ್ ಅವರಿಗೆ ನುಂಗಲಾರದ ಬೆಳವಣಿಗೆ, ಬಂಡೆ ಇಟ್ಟಂತ ಮತ್ತೊಂದು ಬಂಡೆ, ಇದನ್ನು ಒಡೆದು ಮುಂದೆ ಹೋಗುವಂಥದ್ದು ದೊಡ್ಡ ಸುಲಭದ ಕೆಲಸ ಅಲ್ಲ ಅಂತ ಈ ನಡುವೆ ಮತ್ತು ಅವರು ನಮಗೂ ಶಾಸಕರ ಬೆಂಬಲದ ಅನ್ನೋ ದಿವಸದಲ್ಲಿ 56 ಶಾಸಕರ ಕರೆಸಿ ಕರಗೋತ್ಸವ ಮಾಡಿ ಅಲ್ಲಿ ಅವ್ರನ್ನೆಲ್ಲ ಕೂಡ ಹಾಕ್ಕೊಂಡು ಏನೇನು ಗದ್ದಲ ಮಾಡಿದ್ರು. ಅದು ಸ್ವಲ್ಪ ಏನೋ ಆಯ್ತು, ಎಲ್ಲ ಹೊಡೆದು ಹೋಗ್ತಾರೆ, ಆಗಲಿ ಮಾಡ್ಲಿಕ್ಕೆ ಇದ್ದಾರೆ. ಯಾಕಂದ್ರೆ ದೊಡ್ಡ ಕೊರತೆ ಏನಾಗಿತ್ತು ಅಂದರೆ ನಮ್ಮ ಡಿ ಕೆ ಶಿ ಅವ್ರದ್ದು ಶಾಸಕರ ಬೆಂಬಲ ಇಲ್ಲ ಅನ್ನೋದು ಪ್ರಚಾರ ಜೋರಿತ್ತು. ಅದರಲ್ಲೂ ಒಂದು ಸಮಯದಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಅಂದರೆ ಎಲ್ಲಿ ಅವ್ರಿಗೆ ಬೆಂಬಲ ಒಂದು 10-12 ಜನ ಇರಬಹುದು ಅಂತೇಳಿ. ಹೀಗಾಗಿ ಅವರಿಗೆ ತಮ್ಮ ಅಸ್ತಿತ್ವ ತೋರಿಸ್ಬೇಕಾಗಿತ್ತು. ಅದನ್ನು ತೋರಿಸಿದ್ರು ಅವರು 52, 56 ಒಟ್ಟು ಕುಡಿತ ಮಾತ್ರ ಸುಳ್ಳಿನಲ್ಲ. ಅವು ಈಗಾಗಲೇ ಹರಿದಾಡ್ತಾ ಇದ್ದಾವೆ ವಿಡಿಯೋಗಳು. ಮತ್ತು ಬೆಂಬಲಕ್ಕೆ ಕಟ್ಟಡ ನಿಂತ ಜನನೂ ಅಲ್ಲಿದ್ದಾರೆ. ಹೀಗಾಗಿ ಒಂದು ಕಡೆ ಬೆಂಬಲಿಗರು ಅದರಲ್ಲೂ ಶಾಸಕರ ಬೆಂಬಲ ಹೆಚ್ಚು ಮಾಡಿಕೊಂಡ್ರು. ಮತ್ತೊಂದು ಕಡೆ ನಾವು 140 ಅಂದರೆ 139 ಶಾಸಕರು ನನ್ನವ್ರನ್ನ ಲೀಡರ್ ತಗೊಂಡರು. ಇದರ ಅಧ್ಯಕ್ಷ ಅವನು ತೋರಿಸ್ಕೊಳ್ಳುವ ಮೂಲಕ ಸಿದ್ದರಾಮಯ್ಯ ನಂತರ ನಾನು ಅನ್ನುವಂಥ ಮಾತನ್ನು ಮಾತಾಡಿದರು, ವ್ಯವಸ್ಥೆ ಮಾಡಿದ್ರು, ತಯಾರು ಮಾಡಿದ್ರು ವ್ಯವಸ್ಥೆಯನ್ನು. ಮತ್ತು ಅವ್ರಿಗೆ ಗೊತ್ತದ ಈಗ ಏನೋ ಒಂದು ವೇಳೆ ಸೇಮ್ ಆದರೂ ಸಹಿತ ಕೊನೆ 2 ವರ್ಷಗಳ ಏನು ಮಾಡ್ಲಿಕ್ಕೆ ಸಾಧ್ಯದ ಸಾಧನೆ, ಸೇಮ್ ಆದರೂ ಸಹಿತ ಏನೋ ಒಂದು 2 ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯದನ ಅಥವಾ ಹೆಸರು ಕೆಟ್ಟು ಹೋಗೋದು ಸಾಧ್ಯತೆ ಇದನ. ಅಧಿಕಾರದಾಗ ಇರೋಕ್ಕಿಂತ ಅಧಿಕಾರದಲ್ಲಿ ಇಲ್ಲದವ್ರು ಭಾಳ ಪಾಪ್ಯುಲರ್ ಇರ್ತಾರೆ ಅನ್ನೋದು ಅಷ್ಟೇ ಮುಖ್ಯದ. ಯಾಕಂದ್ರೆ ಒಂದು ಕಾಲಕ್ಕೆ BJP ಅಧಿಕಾರದಲ್ಲಿ ಇರಲಿಲ್ಲ. ಒಂದು ಆದರ್ಶ ಕಲ್ಪನೆ, ಆದರ್ಶ ದೇಶದ ಕಲ್ಪನೆ, ಸ್ವದೇಶಿ ಕಲ್ಪನೆ ಇವೆಲ್ಲ ಬಿತ್ತಾನೆ ಇದ್ದರು. ಹೀಗಾಗಿ ಅವತ್ತು ಭಾರಿ ಇದು RSSನ ಹುಟ್ಟಿದಂಥ BJP ಅಂತ ನಾವು ತಿಳ್ಕೊಳ್ತಾ ಇದ್ವಿ. ಇವತ್ತು ಈ 11 ವರ್ಷದ ಆಲೋಚನೆ ನೋಡಿದಾಗ ಇದು ಕಾಂಗ್ರೆಸ್ ಇನ್ನೊಂದು ವಿಕೃತ ರೂಪಪ್ಪ ಅನ್ನೋಂಥ ಪರಿಸ್ಥಿತಿ ಬಂದಿರುವಂಥದ್ದಾಗ್ಯದ. ಯಾಕಂದರೆ ಯಾವಾಗ ನಮ್ಮ ಮುಂದೊಂದು ರೂಪಾಯಿ ಇರೋದಿಲ್ಲೋ ಅಲ್ಲಿ ನಾವು ಸಜ್ಜನರನ್ನ 100, 1000, 10 ಯಾವಾಗ ಅಧಿಕಾರಕ್ಕೆ ಬರ್ತದೆ ನಾನು ಹೆಂಗೆ ನಡ್ಕೋತೀನಿ ಅನ್ನೋದು ಮುಖ್ಯ. ನೋಟ್ ಬಿದ್ದಾಗ ನಾವು ಎತ್ತು ಇಲ್ಲ ಅನ್ನೋದು ಮುಖ್ಯ. ಅವ್ರಿಗೆ ಎತ್ತವ್ರಪ್ಪ ಪಾರ್ಲಿಮೆಂಟ್ ತೊಗೊಳವ್ರ ಇದಕ್ಕೆ ಜೋರು ಪಾರ್ಲಿಮೆಂಟ್ ಎಷ್ಟೇ BJPದು ಈ ಉಳಿದ ಎಲ್ಲ ಪಕ್ಷದ 2-3 ಪಟ್ಟು ಹೆಚ್ಚದ. ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಹೀಗಾಗಿ ಈ ಎಲ್ಲ ನೆಲೆಗಟ್ಟಲ್ಲೇ ಈ ವಿಚಾರ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರು 2028ಕ್ಕೆ ನೋಡೋಣ ಅಂತ ಮಾತಾಡಿದರೆ ಇದು ಕಬ್ಬಿಣದ ಕಡಲೆ ಆಗ್ತದ ಅಂತ ಅನ್ನುವಂಥ ಮಾತು ನಮ್ಮ ಸತೀಶ್ ಅವರು. ಸತೀಶ್ ಅವರು ಇದಕ್ಕೆ ಏನು ಇಡಬಹುದು ಮುಂದೆ? ಯಾಕಂದರೆ 2028 ನಿಶ್ಚಿತವಾಗಿಯೂ ಅವ್ರನ್ನ ಸೇಮ್ ಹಾಕ್ತೀನಿ, ಅದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಿದ್ದಾರೆ. ಮೊದಲನೇದಾಗಿ ಹೈಕಮಾಂಡ್ ಡಿ ಕೆ ಶಿ ಪರ ಅದ. ಸಿದ್ದರಾಮಯ್ಯನಂತೆ 5 ವರ್ಷ ಮಾಡೋದು ಬಿಟ್ಟುಬಿಟ್ರು ಡಿ ಕೆ ಶಿವಕುಮಾರ್ ಅವರು. ಅದೊಂದು ಉಪಕಾರದಂಗೆ ಆಗಿದೆ. ಅವರು ನಮ್ಮ ಸಹೋದರನ್ನು ಮಟ್ಟಿಗೆ ತಂದಿಳಿಸಿದ್ದಾರೆ ಅವರನ್ನು. ಮತ್ತು ಇನ್ನೊಂದು ಜಗತ್ತಿನ ತಿಳ್ಕೊಬೇಕಾಗಿದ್ದೇನಪ್ಪ ಅಂದ್ರೆ ಯಾವುದೇ ನಾಯಕ ಆದರೂ ಸಹಿತ ತನಗಾಗಿ ಎಷ್ಟು ಹೋರಾಟ ಮಾಡ್ತಾನೋ ತನ್ನ ಸಲುವಾಗಿ ಅಷ್ಟೇ ಪ್ರಮಾಣದ ಇನ್ನೊಬ್ಬರ ಸಲ ಮಾಡೋದು ನೋಡೋದು ಇದು ಎಲ್ಲರೂ ತಿಳಿದಂಥ ಸಾರ್ವಕಾಲಿಕ ಸಾರ್ವಜನಿಕರ ಸರ್ವರ ಅಭಿಪ್ರಾಯ. ಇವತ್ತು ಸ್ವತಃ ನಮ್ಮ ಸತೀಶ್ ಅವರು ಸಹಿತ ತಾವು ಬೆಳೆಸುವಾಗ ಎಷ್ಟು ಪ್ರಯತ್ನ ಮಾಡ್ತಾರೋ ಇನ್ನೊಬ್ಬರು ಸಲ ಪ್ರಯತ್ನ ಮಾಡೋದಿಲ್ಲ ಅನ್ನೋದು ಹೀಗಾಗಿ ಮಾತಾಡಿಕೊಳ್ಳೋದು ವಿಷಯ. ಹೀಗಾಗಿ 2028ರಲ್ಲಿ ಸತೀಶ್ ಅವ್ರಿಗೆ ನಮ್ಮ ಡಿ ಕೆ ಶಿ ಅವರು ಚೆಕ್ಮೇಟ್ ಹಾಕಿದ್ರ. ಯಾಕಂದ್ರೆ ಇಷ್ಟು ಈಗ ನೋಡಿದ್ವಿ ನಾವು. ಈಗ ಮತ್ತೊಂದು ಹೇಳ್ತಾ ಇದ್ದ ನಮ್ಗೆ CM ಸೀಟ್ ಕೊಡಲಿದ್ದಾರೆ ನಮ್ಮ ಪರಮೇಶ್ವರ್ ಅವರು. ದಲಿತ ಸಮುದಾಯ ನಮ್ಗೆ ಕೊಡಬೇಕು ಅಂತ ಇಟ್ಟಿದ್ದಾರೆ ಹೆಜ್ಜೆ. ಅಂದರೆ ಇದು ಸಹಿತ ನಮ್ಮ ಡಿ ಕೆ ಶಿ ಅವ್ರಿಗೆ ಏನೋ ಟೈಮ್ ಬಾಂಬ್ ಸಲುವಾಗಿ ಏನೋ ಮಾಡಿದ್ದಿರಬಹುದಿಲ್ಲ ಅಂತಲ್ಲ. ಆದ್ರೆ ಡಿ ಕೆ ಶಿ ಅವ್ರಿಗೆ ಫಿಕ್ಸ್ ಆಗಿದೆ. ಒಂದು ಅವರ ಒಕ್ಕಲಿಗ ಸಮುದಾಯ ನಿಧಾನಕ್ಕೆ ಇವ್ರಿಗೆ ವಾಲ್ತಾ ಇದೆ. ಯಾಕಂದ್ರೆ ಇವತ್ತು ದೇವೇಗೌಡರ ಪವರ್ ಒಂದು ಕಾಲಕ್ಕೆ 58 ಸೀಟ್ ಹಾಕಿಸ್ಕೊಂಡ್ಬಂದಿದ್ರು. ಇವತ್ತು 19 ಬಂದು ಹಚ್ಚಿದ್ದಾರೆ. ಅದ್ರಾಗ ಕೆಲವು ಮಂದಿ ಕಡೆ ಜಗದು ಬರ್ತಾ ಇದ್ದಾರೆ. ಈಗೇನು ಉಳಿದ್ರೆ ಅಪ್ಪ ಮಕ್ಕಳು ಅಷ್ಟೇ ಉಳಿದ್ರೆ ಅಜ್ಜ ಮಗ ಮೊಮ್ಮಗ ಉಳಿದವ್ರು ಯಾರು ಅಂತ ಹೇಳ್ಕೊಂತಾರೆ. ನಾಯಕರೆಲ್ಲ GT ದೇವೇಗೌಡರು ಬಂದು ಹೊರಗೆ, CM ಇಬ್ರಾಹಿಮ್ರು ಬಂದರು, ಎಲ್ಲರೂ ಬಂದರು. ಮತ್ತು ಸಿದ್ದರಾಮಯ್ಯ ಅಂತ ಮೊದಲ ಬಂದಿದ್ದಾರೆ. ಇದೆಲ್ಲ ಗೊತ್ತಿದ್ದ ವಿಷಯ ಅದ. ಸ್ವತಃ ಸತೀಶ್ ಅವರಲ್ಲಿ ಹೊರಗೆ ಬಂದಂಥವ್ರು ಅದಾರ. ಇವತ್ತು ಅದು ವೀಕ್ ಆಗ್ತಾ ಇದೆ. ಅದು ಇನ್ನು ಅಲ್ಲೇ ಭಾಗದಾಗ ಪವರ್ಫುಲ್ ಆಗಲಿಕ್ಕಿಲ್ಲ ಅನ್ನೋದು ಸಹಜವಾಗಿ ಒಕ್ಕಲಿಗೆ ಕಾಣ್ತಾ ಇದೆ. ಹೀಗಾಗಿ ನಮ್ಮ ಲೀಡರ್ ಯಾರಪ್ಪ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅಂತ ಅವಾಜ್ ಹೆಚ್ಚಾಗ್ಲಿಕ್ಕತ್ತದ್ರಿ. ತಮ್ಮ ಸಮಾಜದಲ್ಲೂ ಮಾಡಿಕೊಂಡ್ರು. ಇನ್ನುಳಿದ ಒಂದು 55-60 ಶಾಸಕರು ತಮ್ಮ ಬುಟ್ಟಿಯಲ್ಲಿ ಇಳಿಸ್ಕೊಂಡ್ರು. ಜೊತೆಗೆ ನಂತರ ನಾನಪ್ಪ ಸಿದ್ದರಾಮಯ್ಯ ವಿಶ್ವಾಸ ಗಳಿಸೋದು ಯಶಸ್ವಿ ಆದರು. ಯಾಕಂದ್ರೆ ಅವರು ಸಿದ್ದರಾಮಯ್ಯ ಈ ಪರಿಸ್ಥಿತಿ ಬಂದು ನಿಂತಲ್ಲ, ನಮ್ಮ ಸೀಟ್ ಉಳಿದು ಸಾಕು 2028ರವರೆಗೆ ಮುಂದಿನ ಅನ್ನುವಷ್ಟು ಮಟ್ಟಿಗೆ ಇವತ್ತು ವೀಕ್ ಆಗಿದ್ದಾರೆ. ಮತ್ತು ಈಗ ಅವ್ರಿಗೆ ಸಾಕ್ಷಿ ಏನಪ್ಪ ಅಂದ್ರೆ ಹೈಕಮಾಂಡ್ ಹೆಂಗೆ ಹೇಳ್ತದೆ ಹಂಗೆ. ಮೊದಲು ಹೇಳ್ತಿದ್ರು ಇದು ಸಿದ್ದರಾಮಯ್ಯನವರು ನಾನೇ ಕಲಿತೀವಿ 22 ತನ ಅಂತೇಳಿ. ಅದು ಇಲ್ಲಿ ಇವತ್ತು ಇವೆಲ್ಲ ದೃಷ್ಟಿಗಳು ಕೂಡ ಸತೀಶ್ ಅವರಿಗೆ CM ಹುದ್ದೆ 2028ರಲ್ಲಿ
ಅಷ್ಟು ಸಲೀಸಾಗಿ ಬಂಡೆ ಬಿಟ್ಟುಕೊಡ್ಲಿಕ್ಕಿಲ್ಲ ಅನ್ನೋ ಮಾತುಗಳು ಈಗ ರಾಜಕೀಯ ವಲಯದಲ್ಲಿ ಜೋರದಾರ ಚರ್ಚೆ ನಡೀತಾ ಇದ್ದಾವೆ. ನೋಡೋಣ ಯಾರಾಗ್ತಾರೆ ಆಗಲಿ, ಯಾಕಂದ್ರೆ ಜನಕ್ಕೆ ಒಳ್ಳೆಯದಾದ್ರೆ ಸಾಕ, ಇಡೀ ಸಮುದಾಯಕ್ಕೆ ಅಷ್ಟೇ. ಯಾರು ಸೇಮ್ ಆದರೂ ಏನು ಫರ್ಕ್ ಬೀಳುವಂಥದ್ದಲ್ಲ. ಯಾಕಂದ್ರೆ ಇಲ್ಲಿಯ 90% ಜನರಿಗೆ ಉದ್ಯೋಗನೇ ಇಲ್ಲ, ಎಲ್ಲರೂ ಕೂಲಿಗಳು ಮತ್ತೇನಿದ್ದಾರೆ. ಒಂದು 10% ಜನ ಸುಖ ಅನುಭವಿಸ್ತಾರೆ ಅನ್ನೋದು ಸಾರ್ವಕಾಲಿಕ ಈಗಿನ ಸತ್ಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಅರ್ಥ ಹೆಚ್ಚಿನ ಸತ್ಯಕ್ಕಾಗಿ ನೋಡಿ. ವಂದನೆಗಳು.